ಎಲ್ಲರಿಗೂ ನಮಸ್ಕಾರ. ಶ್ರಾವಣನೂ ಬಂತು, ಹಾಗೆ ವರಮಹಾಲಕ್ಷ್ಮಿ ವ್ರತನೂ ಬಂತು. ಎಲ್ಲ ಗೃಹಿಣಿಯರು ಈ ಶ್ರಾವಣ ಮುಗಿಯೋವರೆಗೂ ತುಂಬಾ ಬ್ಯುಸಿಯಾಗಿರ್ತಾರೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ತಯಾರಿನೇ ಮಾಡ್ಕೊಳ್ತಾ ಇದ್ದಾರೆ. ಈ ವರಮಹಾಲಕ್ಷ್ಮಿ ವ್ರತನ ಮಾಡೋದ್ರ ಜೊತೆಗೆ ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಈ ತಪ್ಪುಗಳನ್ನು ಮಾಡೋದ್ರಿಂದ ನಮಗೆ ಲಕ್ಷ್ಮೀ ದೇವಿಯ ಕೃಪೆ ಸಿಗದೇನೂ ಇರ್ಬೋದು. ಈ ತಪ್ಪುಗಳನ್ನ ಖಂಡಿತವಾಗಿಯೂ ಯಾರೂ ಮಾಡಬೇಡಿ. ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಾಗಿ ಪ್ಲಾಸ್ಟಿಕ್ ಹೂಗಳನ್ನು ತೊಗೊಂಬಂದು ಬಳಕೆ ಮಾಡ್ತಿದ್ದಾರೆ. ಮತ್ತು ಚೌರಿ, ಕಾಡಿಗೆ, ಲಿಪ್ಸ್ಟಿಕ್, ಮತ್ತು ಮರದ ಮುಖ ಆಗಿರ್ಬೋದು, ಲಕ್ಷ್ಮಿಗೆ ಕಾಲು ಮತ್ತು ಕೈಗಳನ್ನು ಮಾಡಿರೋದು, ಈ ಥರ ತೋರ್ಪಡಿಕೆಯಂತಹ ಸಾಮಗ್ರಿಗಳನ್ನ ತೊಗೊಂಬಂದು ಲಕ್ಷ್ಮಿಗೆ ಅಲಂಕಾರ ಮಾಡೋದು. ಈ ಥರ ಮಾಡೋದ್ರಿಂದ ನಮಗೆ ಖಂಡಿತವಾಗಿಯೂ ದೇವಿ ಕೃಪೆ ಸಿಗೋದಿಲ್ಲ. ಇವಾಗ ಜರ್ಮನ್ ಸಿಲ್ವರ್ ಅಂತ ಸಿಗ್ತಾ ಇದೆ. ಆ ಜರ್ಮನ್ ಸಿಲ್ವರಲ್ಲಿ ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡ್ತಿದ್ದಾರೆ. ಆ ಪೂಜಾ ಸಾಮಗ್ರಿಗಳು ನೋಡೋದಕ್ಕೆ ಸೇಮ್ ಬೆಳ್ಳಿ ಥರನೇ ಕಾಣಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಜರ್ಮನ್ ಸಿಲ್ವರ್ನ ತೊಗೊಂಬಂದು ಪೂಜೆ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಆಡಂಬರವಾಗಿ ಕಾಣಿಸ್ಬೇಕು ಅಂತೇಳಿ ಪೂಜೆ ಮಾಡ್ತಿದ್ದಾರೆ. ಈ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ನಮಗೆ ಸಿಗೋದಿಲ್ಲ. ಮನೆಯಲ್ಲೇ ಇರ್ತಕ್ಕಂಥ ತಾಮ್ರ, ಹಿತ್ತಾಳೆ ಅಥವಾ ಅನುಕೂಲವಾಗಿರೋರು ಬೆಳ್ಳಿ ಸಾಮಗ್ರಿಗಳನ್ನು ಉಪಯೋಗಿಸಿ ಪೂಜೆ ಮಾಡೋದ್ರಿಂದ ದೇವಿ ಕೃಪೆ ನಮಗೆ ಸಿಗ್ಬೋದು ಅಂತ. ನಾವು ಬಳಕೆ ಮಾಡಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ದೇವರಿಗೆ ಹಾಕುವಂಥದ್ದು. ಈ ನಾವು ಬಳಕೆ ಮಾಡಿರೋದನ್ನು ಖಂಡಿತವಾಗಿಯೂ ಲಕ್ಷ್ಮಿಗೆ ಹಾಕಬಾರ್ದು. ಸ್ವಲ್ಪ ಅನುಕೂಲವಾಗಿರೋರು ದೇವ್ರಿಗೆ ಅಂತಲೇ ಒಡವೆ ಮಾಡಿಸಿ ಎತ್ತಿಡಬೇಕು. ಅದನ್ನು ಪೂಜೆ ಮಾಡುವಾಗ ಹಾಕಬೇಕು. ಇಲ್ಲ ನಮ್ಮ ಹತ್ರ ಏನೂ ಅಷ್ಟೊಂದು ಅನುಕೂಲತೆ ಇಲ್ಲ, ತೊಗೊಳಕ್ಕಾಗಲ್ಲ, ನಾವೇ ಒಡವೆಗಳನ್ನ ತೊಗೊಳಕ್ಕಾಗಲ್ಲ ಅನ್ನೋವಂಥವ್ರು ಏನಿಲ್ಲ, ಒಂದು ಅರಿಶಿನದ ಕೊಂಬು ತೊಗೊಂಡು ಅದನ್ನು 3 ಎಳೆ ದಾರದಲ್ಲಿ ಕಟ್ಟಿ ಆ ದಾರಕ್ಕೆ ಅರಿಶಿನ ಹಚ್ಚಿ ಲಕ್ಷ್ಮಿಗೆ ತಾಳಿ ಆಗಿ ಕಟ್ಟಿ ಪೂಜೆ ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆಗಿಟ್ಟು ಪೂಜೆಗೋಸ್ಕರ ತಯಾರಿ ಮಾಡ್ಕೋತೀವಿ. ಮತ್ತು ರಾತ್ರಿನೇ ಎಲ್ಲ ದೇವಿಗೆ ಪ್ರಸಾದಕ್ಕೋಸ್ಕರ ಅಡುಗೆ ಮಾಡ್ತೀವಿ. ಈ ಥರ ಎಲ್ಲ ಮಾಡಿ ಬೆಳಗಿನ ಜಾವನೇ ಪೂಜೆ ಮಾಡಿದರೂ ಕೂಡ ಅದು ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಫ್ರೆಶ್ ಆಗಿರಬೇಕು. ನಿದ್ದೆಗಣ್ಣಲ್ಲಿ ಅಥವಾ ಅಲ್ಲಿ ಇಂಟ್ರೆಸ್ಟೇ ಹೋಗಿರುತ್ತೆ, ನಾವು ಬೇಗ ಎದ್ದು ಪೂಜೆ ಆ ಥರ ನಿದ್ದೆಗೆಟ್ಟು ಪೂಜೆ ಮಾಡೋದ್ರಿಂದ. ಅದರ ಬದಲು ಬೆಳಗ್ಗೆ 4 ಗಂಟೆಗೆ ಅಥವಾ ಬೇಡ 3 ಗಂಟೆಗೆ ಎದ್ದು 4 ಗಂಟೆ ಒಳಗಡೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು 5 ಗಂಟೆ ಅಷ್ಟರೊಳಗೆ ಎಲ್ಲ ಪೂಜೆಗೂ ತಯಾರಿ ಮಾಡಿಕೊಂಡು 5 ಗಂಟೆಗೆ ಪೂಜೆ ಮುಗಿಸಿ 6 ಗಂಟೆ ಅಷ್ಟೊತ್ತಿಗೆ ನಾವು ಪೂಜೆ ಮುಗಿಸಿ ಆಮೇಲೂ ಕೂಡ 6 ಗಂಟೆಯಿಂದ ತಾಯಿ ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ತಯಾರಿ ಮಾಡ್ಕೊಂಡ್ಬಿಟ್ಟು ನೈವೇದ್ಯ ಮಾಡಿದರೆ ನಮಗೆ ದೇವಿ ಕೃಪೆ ಖಂಡಿತವಾಗಿಯೂ ಸಿಗುತ್ತೆ. ಇವರೇನಪ್ಪ ಹೀಗೆಲ್ಲ ಹೇಳ್ತಿದ್ದಾರೆ. ಇವಾಗೆಲ್ಲರೂ ಕೂಡ ತುಂಬಾ ರಿಚ್ಚಾಗಿ ಎಲ್ಲ ಅಲಂಕಾರಿಕ ವಸ್ತುಗಳನ್ನು ಹಾಕಿ ಲಕ್ಷ್ಮೀ ಪೂಜೆನ ಆಚರಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಅನುಕೂಲಕರವಾಗಿ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು. ಅವರವರ ನಂಬಿಕೆ, ಅವರವರ ಭಕ್ತಿ ಅವರಿಗೆ ಬಿಟ್ಟಿದ್ದು. ನನ್ನ ನಂಬಿಕೆ, ನನ್ನ ಅನುಭವಕ್ಕೆ ಬಂದಿರೋ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾವು ಕೂಡ ಈ ಥರ ಸಿಂಪಲ್ಲಾಗೇ ಪೂಜೆ ಮಾಡಿ ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿದ್ದೀವಿ. ಮತ್ತು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಕೂಡ ಆಗಿದ್ದೀವಿ. ಅದಕ್ಕೋಸ್ಕರ ನಾನು ಈ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತು ಯಾವ ಥರ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿ ವ್ರತನ ಆಚರಣೆ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಧನ್ಯವಾದಗಳು.